ಎಲ್ರಿಗೂ ನಮಸ್ಕಾರ. ಗನಿಕಾ ಕಿಚನ್ ಲಾಗ್ಗೆ ಸ್ವಾಗತ. ನಾನು ಇವತ್ತಿನ ಲಾಗ್ ಮಂಗಳವಾರದ ಲಾಗ್ನ ಮಾಡ್ತಾ ಇದ್ದೀನಿ. ನಾನು ಬೆಳಗ್ಗೆಯಿಂದ ಲಾಗ್ ಮಾಡ್ತಾ ಇದ್ದೀನಿ. ಅಂದರೆ ನಾನು ಇವತ್ತು ಟೈಲರ್ ಏನು ಮಾಡ್ತೀನಿ, ಬೆಳಗ್ಗೆಯಿಂದ ಏನು ಕೆಲಸ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಟೈಲರಿಂಗ್ ಕ್ಲಾಸ್ಗೂ ಹೋಗ್ತೀನಿ, ಅದ್ರ ಬಗ್ಗೆನೂ ಹಾಕ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿ. ಅಂದರೆ ಫ್ರೀ ಟೈಲರಿಂಗ್ ಕ್ಲಾಸ್ಗೆ ನಾನು ಕಲಿಯೋದಕ್ಕೆ ಹೋಗ್ತಾ ಇದ್ದೀನಿ, ಅದನ್ನು ಕೂಡ ಹಾಕ್ತೀನಿ. ಅದನ್ನು ಹಾಕಿದ್ದೀನಿ, ಕೊನೆವರೆಗೂ ನೋಡಿ. ಅಡ್ರೆಸ್ ಎಲ್ಲ ಕೊನೆ ವಿಡಿಯೋದಲ್ಲಿದೆ. ಕೊನೆವರೆಗೂ ವಿಡಿಯೋ ಎಲ್ಲ ಸ್ಕಿಪ್ ಮಾಡಿದೆ, ಕೊನೆವರೆಗೂ ವಿಡಿಯೋ ನೋಡಿ. ಫಸ್ಟ್ ನಾನು ಹಾಲು ಕಾಯಿಸ್ಕೊಳ್ತೀನಿ. ಮಕ್ಕಳಿಗೆ ಹಾಲು ತೊಗೊಂಡಿದ್ದೀನಿ, ಅರ್ಧ ಲೀಟ್ರು ಹಾಲು ತೊಗೊಂಡಿದ್ದೀನಿ. ಬೆಳಗ್ಗೆನೇ ಹಾಲು ತೊಗೊಂಡು ಬಂದೆ, ಅಂಗಡಿಗೆ ಹೋಗಿ ತೊಗೊಂಬಂದು ಈಗ ಮಕ್ಳಿಗೆ ಹಾಲು ಕಾಯಿಸಿ ಕೊಡ್ತೀನಿ. ಬೆಳಗ್ಗೆನೇ ಸ್ಕೂಲಿಗೆ ಟೈಮ್ ಆಗೋಗುತ್ತೆ ಅಂತ ಅಂದರೆ ಅದಕ್ಕೆ ಫಸ್ಟ್ ಹಾಲು ಕಾಯಿಸ್ಬಿಟ್ರೆ ಆಮೇಲೆ ನಾನು ಮಕ್ಕಳು ಹಾಲು ಕುಡ್ಕೊಂಡಿರ್ತಾರೆ, ಆಮೇಲೆ ನಾನು ಬೇರೆ ಕೆಲಸ ನಾನು ಮಾಡ್ಕೊಳ್ಳೋದು. ಫಸ್ಟ್ ಹಾಲು ಕಾಯಿಸ್ಬಿಡ್ತೀನಿ. ಅಂದರೆ ಹಿಂದಿನ ದಿನ ನಾನು ಪಾತ್ರೆ ಎಲ್ಲ ತೊಳೆದ್ಬಿಟ್ಟಿರ್ತೀನಿ, ಸ್ಟವ್ ಎಲ್ಲ ಕ್ಲೀನ್ ಮಾಡಿಬಿಟ್ಟಿರ್ತೀನಿ. ಯಾಕಂದರೆ ಈ ಥರ ಹಿಂಗೆ ನಾವು ಬೆಳಗ್ಗೆನೇ ಸ್ಕೂಲಿಗೆ ಕಳಿಸ್ಬೇಕು ಅಂದಾಗೆಲ್ಲ ಸುಮ್ಮನೆ ಹಿಂಸೆ ಆಗುತ್ತೆ, ರಿಸ್ಕ್ ಆಗುತ್ತೆ ನಮಗೆ ಅಲ್ವಾ ಅಂತ ಹೇಳಿ ನಾನು ಹಿಂದಿನ ದಿನನೇ ಯಾವತ್ತು ಎಷ್ಟೊತ್ತೇ ಲೇಟ್ ಆಗಿರಲಿ ನಾನೆಲ್ಲ ಪಾತ್ರೆ ತೊಳೆದಿಟ್ಬಿಟ್ಟೆ ನಾನು ಮಲ್ಕೊಳ್ಳೋದು. ಈಗ ನಾನು ಫಸ್ಟ್ ಬೆಳಗ್ಗೆನೇ ನಾವು ಖಾಲಿ ಹೊಟ್ಟೆಗೆ ಮೆಂತ್ಯ ತಿನ್ನಬೇಕಲ್ಲ. ನಾನು ನಮ್ಮ ಮನೆಯವರು ಮೆಂತ್ಯ ತಿಂತೀವಿ, ಹಂಗಾಗಿ ಅದನ್ನು ನಾನೀಗ ಪೌಡ್ರ್ ಮಾಡ್ಕೊಳ್ತೀನಿ. ಮೆಂತ್ಯನ ಅಂದರೆ ಒಂದು 1/4 kg ಅಷ್ಟಿದೆ. ನಾನು ಎಷ್ಟು ಬೇಕಷ್ಟು ಮಾತ್ರ ಮಾಡ್ಕೊಳ್ತೀನಿ. ಇವಾಗ ಬೇಕಾದಾಗ ನಾನೇ ಪೌಡ್ರ್ ಮಾಡ್ಕೊಳ್ತೀನಿ. ಈಗ ಬೆಳ್ಳುಳ್ಳಿನೂ ನೋಡಿ ನಾನು ಸ್ವಲ್ಪ ಫ್ರಿಡ್ಜಲ್ಲೇ ಬಿಡಿಸಿಟ್ಕೊಂಡಿದ್ದೀನಿ. ಅದು ನಾನು ನಾಟಿ ಬೆಳ್ಳುಳ್ಳಿ ತೊಗೊಂಡಿರೋದು. ಅದನ್ನು ತಿನ್ನೋದಕ್ಕೆ ನಾನು ಟೈಲರಿಂಗ್ ಕ್ಲಾಸ್ಗೆ ಹೋಗ್ಬೇಕಲ್ಲ, ಹೋಗ್ತಾ ಇದ್ದೀನಿ. ಹಾಗಾಗಿ ಮಧ್ಯಾಹ್ನ ಬಂದು ಅಡುಗೆ ಮಾಡೋದಕ್ಕೆಲ್ಲ ರಿಸ್ಕ್ ಆಗುತ್ತಲ್ಲ, ಅದಕ್ಕೋಸ್ಕರ ನಾನು ಫಸ್ಟೇ ಬಿಡಿಸಿಟ್ಕೊಂಡಿದ್ದೀನಿ. ಒಂದು ನಿಂಬೆಹಣ್ಣು ಮತ್ತು ಜೇನುತುಪ್ಪನೂ ತೊಗೊಂಡಿದ್ದೀನಿ. ಅಂದರೆ ಜೇನುತುಪ್ಪ ಎಷ್ಟು ಬೇಕಷ್ಟು ನಮಗೆ ಹಾಕ್ಕೊಳ್ಳೋದು. ನಿಂಬೆಹಣ್ಣು ಅಷ್ಟೇ ಒಂದು ಹೋಳು ಮಾತ್ರ. ಅಂದರೆ ಹುಳಿ ಜಾಸ್ತಿ ಇದ್ದರೆ, ರಸ ಇದ್ದರೆ 1 ಹೋಳು ಹಾಕ್ಕೋಬೇಕು, ಹುಳಿ ಕಡಿಮೆ ಇದ್ದರೆ 2 ಹೋಳು ಹಾಕ್ಕೊಳ್ತೀನಿ ನಾನು. ಅಂದರೆ ಮೆಂತ್ಯ ನೋಡಿ ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಅಂದರೆ ಈ ಥರ ಪೌಡ್ರು ಹಾಕಬೇಕು. ಒಂದು ಸ್ವಲ್ಪ ನಿಮ್ಗೆ ಆದಷ್ಟು ಎಷ್ಟು ನುಣಗಾಗುತ್ತೋ ಅಷ್ಟು ಕೂಡ ಮಾಡ್ಕೊಳ್ಳಿ. ಈ ಥರ ನಾನು ಮಾಡ್ಕೊಂಡು 1-2 ಸ್ಪೂನ್ ಅಷ್ಟು ಹಾಕ್ಕೊಂಡು ನೆನೆಸ್ಕೊಳ್ತೀನಿ. ಏನಕ್ಕೆ ಖಾಲಿ ಹೊಟ್ಟೆಗೆ ಇದನ್ನು ತಿನ್ನೋದು ಅಂತ ಅಂದರೆ ಫಸ್ಟೇ ಶುಗರು ಮತ್ತು ಕೊಲೆಸ್ಟ್ರಾಲ್ ಎಲ್ಲ ಕಂಟ್ರೋಲಲ್ಲಿ ಬರೋದಿಲ್ಲ ಅಂತ ಅಷ್ಟೇ ತಿಂತಾ ಇರೋದು. ಬರೋದೇ ಇಲ್ಲ ಅಂತ ಇದನ್ನು ತಿಂದರೆ ಬರೋದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕಂತಂದರೆ ಕಂಟ್ರೋಲ್ ಮಾಡುತ್ತೆ ಅಂತ ಅಷ್ಟೇ ತಗೊಳ್ಳೋದು. ಅಂದರೆ ಈಗ 30 ವರ್ಷ ಆದಮೇಲೆ ಅಲ್ಲೇ ಬರ್ತಾನೆ ಇರುತ್ತೆ ಶುಗರು. ನಿಮಗೆ ಗೊತ್ತಲ್ಲ, ಎಲ್ರಿಗೂ ಗೊತ್ತಿರೋ ವಿಷಯನೇ ಇದು. ಈಗಿನ ಜನ್ರೇಷನಲ್ಲಿ 30 ವರ್ಷ ಮತ್ತು 35 ವರ್ಷ ಆಗ್ತಿದ್ದಾಗೆ ಆಲೆ ಶುಗರು, ಕೊಲೆಸ್ಟ್ರಾಲ್ ಅಂತ ಎಲ್ಲ ಬರ್ತಾ ಇರುತ್ತೆ. ಅದಕ್ಕೆ ನಾವು ಹಸಿ ಬೆಳ್ಳುಳ್ಳಿನೂ ಮತ್ತು ಮುನ್ನೆಚ್ಚರಿಕೆಯಾಗಿಯೇ ಹಸಿ ಬೆಳ್ಳುಳ್ಳಿ ಮತ್ತು ಮೆಂತ್ಯನೂ ತಿಂತೀವಿ ನಾವು. ನಾನು ನಮ್ಮ ಮನೆಯವರಿಬ್ರು. ನಮ್ಮ ಮನೆಯವರಂತ 10 ವರ್ಷದಿಂದನೂ ತಿಂತಾ ಇದ್ದಾರೆ ಬೆಳ್ಳುಳ್ಳಿ ಮತ್ತು ಜೇನುತುಪ್ಪ ನೀರನ್ನು ಮತ್ತು ಕುಡಿತಾ ಇರೋದು. ಮತ್ತು ಬೆಳ್ಳುಳ್ಳಿನೂ ಮೆಂತ್ಯನೂ ಅಷ್ಟೇ ಅವತ್ತಿಂದ ತಿಂತಾ ಇದ್ದಾರೆ. ನಾನು ಮಾತ್ರ ಒಂದು 4 ವರ್ಷದಿಂದ ತೊಗೊಳ್ತಾ ಇದ್ದೀನಿ ನಾನು ಮೆಂತ್ಯ ಬೆಳ್ಳುಳ್ಳಿ. ನಾನು ಇವೆರಡೇ ತಿನ್ನೋದು. ನಮ್ಮ ಮನೆಯವರಂತೂ ಜೇನುತುಪ್ಪ ನೀರು ಮತ್ತು ಮೆಂತ್ಯ ಬೆಳ್ಳುಳ್ಳಿ ಇಷ್ಟು ಹಸಿ ಖಾಲಿ ಹೊಟ್ಟೆಗೆ ತಿಂತಾರೆ. ನನ್ನ ಮಕ್ಕಳಿಗೆ ಹಾಲು ಬೆರೆಸಿದ್ದೀನಿ. ಅಂದರೆ ಅವ್ರಿಗೆ ಬೂಸ್ಟ್ ಅಂದರೆ ಇಷ್ಟ, ಹಂಗಾಗಿ ನಾನು ಬೂಸ್ಟ್ ಪ್ಯಾಕೆಟೇ ಹಾಕ್ಬಿಟ್ಟು ಮಾಡಿದ್ದೀನಿ. ಬೂಸ್ಟ್ ಹಾಕಿದ್ದೀನಿ, ಇಬ್ಬರಿಗೂ ಹಾಕಿ ಇಟ್ಕೊಂಡು ಬೆರೆಸಿಟ್ಟಿದ್ದೀನಿ, ಇಬ್ರಿಗೂ ಕೊಡ್ತೀನಿ. ಅಷ್ಟರಲ್ಲಿ ನಾನು ನೀರು ಕಾದಿದೆ, ಬಿಸಿ ನೀರು ಉಗುರು ಬೆಚ್ಚಗೆ ಮಾಡ್ಕೊಳ್ಬೇಕು. 1 ಗ್ಲಾಸ್ ನೀರನ್ನು ಉಗುರು ಬೆಚ್ಚಗೆ ಮಾಡಿಕೊಂಡು ತೊಗೊಂಡಿದ್ದೀನಿ. 1 ಗ್ಲಾಸ್ ನೀರಲ್ಲಿ ಅರ್ಧ ಹಾಕ್ಬಿಟ್ಟು ನಾನು ಹಂಗೆ ಬಿಸಿ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ತೀನಿ. ನೋಡಿ ರಸ ಸ್ವಲ್ಪ ಕಡಿಮೆನೇ ಇದೆ, ಇದು ಸ್ವಲ್ಪ ರಸ ಇದೆ. ಇನ್ನೊಂದು ನಿಂಬೆಹಣ್ಣು ಹೋಳನ್ನು ಕೂಡ ತೊಗೊಳ್ತೀನಿ. ನಾನು ಒಂದೇ ಸಾಕು ಅಂತ ಅಂದ್ಕೊಂಡಿದ್ದೆ. 1 ಹೋಳನ್ನೇ ರಸ, ಒಂದೊಂದು ಹೋಳಲ್ಲಿ ಎಷ್ಟೊಂದು ರಸ ಬರುತ್ತೆ ನಾನು ಹಂಗೆ ಅಂದ್ಕೊಂಡ್ರೆ. ಇದು ನೋಡಿದ್ರೆ ಸ್ವಲ್ಪ ಕಡಿಮೆನೇ ಇದೆ ರಸ, ಹಾಗಾಗಿ ನಾನು ಸ್ವಲ್ಪ ರಸ ಜಾಸ್ತಿನೇ ಬೇಕು. ಸ್ವಲ್ಪ ಇದನ್ನ ಜೇನುತುಪ್ಪನೂ ಸೇರಿಸ್ಕೊಳ್ತೀನಲ್ವಾ, ಅದಕ್ಕೆ. ಇವಾಗ ನೋಡಿ ಈಗ ಅದೇ ಥರ ಈಗ ಬಿಸಿ ನೀರು ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಳ್ತೀನಿ. ನೋಡಿ ಜೇನುತುಪ್ಪ ಒಂದು ಸ್ಪೂನು 1.5 ಸ್ಪೂನ್ ಅಷ್ಟು, 1 ಸ್ಪೂನ್ ಸಾಕು, ದೊಡ್ಡ ಸ್ಪೂನ್ ಅಷ್ಟು ಆಗಿದೆ ಇದು. ನೀವು ಸ್ಪೂನ್ ಅಳತೆನಲ್ಲಿ ಹಾಕೊಳ್ಳಿ, ಯಾಕಂದರೆ ನಾನು ಒಂದು ಕೈಯಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಲ್ಲ, ಇನ್ನೊಂದು ಸ್ಪೂನಲ್ಲಿ ಹಾಕೊಂಡು ತೋರ್ಸೋಕ್ಕಾಗಲ್ಲ ಅಂತ ಈ ಥರ ಮಾಡ್ತಾ ಇದ್ದೀನಿ. ನಾನು ಹಿಂಗೆ ಸೋಸ್ಕೊಂಡೇ ಹಾಕ್ಕೊಂಡ್ಬಿಡ್ತೀನಿ, ಯಾಕಂದರೆ ನಿಂಬೆಹಣ್ಣಿಂದು ಬೀಜಗಳೆಲ್ಲ ಅದ್ರೊಳಗಡೆ ಬೀಳುತ್ತೆ ಅಂದ್ಬಿಟ್ಟು ಫಸ್ಟೇ ಸೋಸ್ಕೊಂಡ್ಬಿಡ್ತೀನಿ. ಹಾಗಾಗಿ ಈ ಥರ ನೋಡಿ, ಈ ರೀತಿ ಎಷ್ಟು ಬೇಕಷ್ಟು ನೋಡಿಕೊಂಡು ಬಿಸಿ ನೀರು ಹಾಕ್ಕೊಳ್ಳೋದು. ಅಂದರೆ ಉಗುರು ಬೆಚ್ಚಗಿರಬೇಕು, ಜಾಸ್ತಿ ಬಿಸಿ ಮಾಡಬಾರ್ದು. ಅಂದರೆ ಜೇನುತುಪ್ಪದ ಪವರ್ ಅಷ್ಟು ಇರಲ್ಲ, ಸ್ವಲ್ಪ ಉಗುರು ಬೆಚ್ಚಗಿರಬೇಕು. ಮಾಡಿದ ತಕ್ಷಣ ಕುಡ್ಕೊಳ್ಬೇಕು. ಖಾಲಿ ಹೊಟ್ಟೆ ಕುಡ್ದು ಒಂದು ಅರ್ಧ ಗಂಟೆ ಬಿಟ್ಕೊಂಡು ಊಟ ಮಾಡಬೇಕು, ತಿಂಡಿ ತಿನ್ನಬೇಕು.
ನೋಡಿ ಈ ಥರ ನೀಟಾಗಿ ತಳದಲ್ಲೆಲ್ಲ ಜೇನುತುಪ್ಪ ಹೋಗಿರುತ್ತೆ ಅಂತ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಕುಡಿದಷ್ಟು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದು, ಎಲ್ಲರೂ ಕುಡಿಬೇಕು, ಅದಕ್ಕೆ ತೋರಿಸ್ತಾ ಇರೋದು. ನೋಡಿ ಮೆಂತ್ಯ ಈಗ ನೆನೆಸಿಟ್ಟಿದ್ನಲ್ವ, ಒಂದು ಏನಿಲ್ಲ ಅಂದ್ರೆ ಒಂದು 1/4 ಗಂಟೆ 20 ನಿಮಿಷ ಆಗಿದ ತಕ್ಷಣ ಈ ಥರ ಚೆನ್ನಾಗಿ ನೆಂದಿದೆ. ಇಷ್ಟು ಇನ್ನೂ ಚೆನ್ನಾಗಿ ನೆನೆಯುತ್ತೆ ನೈಟೇ ನೆನೆಸಿಟ್ಕೊಂಡ್ರೆ. ನಾನು 5 ಇಲ್ಕೋ ಒಂದು 5-6 ಇಲ್ಕು ತೊಗೊಳ್ತೀನಿ ಬೆಳ್ಳುಳ್ಳಿ, ಅಷ್ಟು ಇಲ್ಕೋ ಅವ್ರು ನಮ್ಮ ಮನೆಯವ್ರಿಗೆ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಇಷ್ಟು ಬೆಳಗ್ಗೆನೇ ಖಾಲಿ ಹೊಟ್ಟೆಗೆ ತಿನ್ನೋದಕ್ಕೆ ಅಂತ. ನೋಡಿ ಚೆನ್ನಾಗಿರೋದು ಸಿಪ್ಪೆ ಇಲ್ದಿರ ಇರೋದನ್ನು ನೋಡ್ಬಿಟ್ಟು ಎತ್ತಿಡ್ತಾ ಇದ್ದೀನಿ. ಅಂದರೆ ನಾಟಿ ಬೆಳ್ಳುಳ್ಳಿ ಸಣ್ಣ ಇರುತ್ತಲ್ವ, ಸಿಪ್ಪೆ ಎಷ್ಟು ಬಿಡಿಸಿದ್ರು ಅದು ಹಾಗೆ ಬರ್ತಾನೆ ಇರುತ್ತೆ. ನೋಡಿ ಹಂಗೂ ಸ್ವಲ್ಪ ಇದ್ದೇ ಇರುತ್ತೆ ಸಿಪ್ಪೆ. ನಾನೊಂದು 6-7 ಇಲ್ಕಂದ್ರೆ ಸ್ವಲ್ಪ ಸಣ್ಣದಾಗಿದೆ, ನಾಟಿ ಬೆಳ್ಳುಳ್ಳಿನೇ ಅಲ್ವಾ ಅಂತ ನಾನು ಸ್ವಲ್ಪ ಸಣ್ಣ ಇದ್ದಾವೆ ಅಂತ ಒಂದು 5-6 ಇಲ್ಕ್ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ತಿನ್ನಿ, ಇಷ್ಟೇ ತಿನ್ನಬೇಕು ಅಂತ ಏನಿಲ್ಲ, ಎಷ್ಟು ಬೇಕಾದರೂ ತಿನ್ನಿ. ನಾನು ಕೂಡ ಮೆಂತ್ಯ ತಿಂತೀನಿ, ಅವರು ತಿಂತಾರೆ, ಇಬ್ಬರು ತಿಂತೀವಿ ಮೆಂತ್ಯ ಅಂತೂ. ಅಂದರೆ ಆರೋಗ್ಯಕ್ಕೆ ಎಷ್ಟು ತಿಂದರೂ ತಂಪು ಕೂಡ, ಜೊತೆಗೆ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು. ನೋಡಿ ಈ ಥರ ಸ್ವಲ್ಪ ಸ್ಮೂತಾಗಿರಬೇಕು, ಯಾಕಂದರೆ ಗಟ್ಟಿ ಆಗಿಬಿಟ್ರೆ ನುಂಗೋಕ್ಕೂ ಕಷ್ಟ ಆಗುತ್ತೆ. ನಾನಂತೂ ಸ್ವಲ್ಪ ನೀರು ಹಾಕ್ಕೊಂಡೇ ನುಂಗ್ಕೊಳ್ತೀನಿ ನಾನು. ನೋಡಿ ಈಗ ನಾನೀಗ ರೊಟ್ಟಿ ಬೇಗ ತಿಂಡಿ ಮಾಡಬೇಕಲ್ಲ, ಮಕ್ಳಿಗೂ ಸ್ಕೂಲಿಗೆ ಟೈಮ್ ಆಯಿತು ಅಂತ ರೊಟ್ಟಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ರೊಟ್ಟಿ ಮತ್ತು ಕಡಲೆ ಬೀಜ ಅಕ್ಕಿ ರೊಟ್ಟಿ ಮಾಡ್ತಾ ಇರೋದು ನಾನು. ರೊಟ್ಟಿ ಅಂತ ಅಂದರೆ ಮಾಮೂಲಿ ರೊಟ್ಟಿ ಅಲ್ಲ, ಅಕ್ಕಿ ರೊಟ್ಟಿ ಜೊತೆಗೆ ನಾನೇನು ಮಿಕ್ಸ್ ಮಾಡ್ಕೊಂಡಿಲ್ಲ, ಮೈದಾ ಆಗಲಿ ಗೋಧಿ ಹಿಟ್ಟಾಗಲಿ ಏನು ಮಿಕ್ಸ್ ಮಾಡಿಲ್ಲ ನಾನು ಅಂದರೆ ಅಕ್ಕಿ ಹಿಟ್ಟು ತೊಳೆದ್ಬಿಟ್ಟು ಅಕ್ಕಿ ಅಂದರೆ ರೇಷನ್ ಅಕ್ಕಿ ಬರುತ್ತಲ್ವ, ಅದನ್ನೇ ಅಕ್ಕಿ ತೊಳೆದ್ಬಿಟ್ಟು ಚೆನ್ನಾಗಿ ಒಂದು 3-4 ಸಲ ತೊಳೆದು ಒಣಗಿಸ್ಬಿಟ್ಟು ಬೀಸ್ಕೊಂಬಂದಿರೋದು. ಫ್ಲೋರ್ ಮಿಲ್ಲಲ್ಲಿ ಬೀಸಿರೋ ಅಕ್ಕಿ ಹಿಟ್ಟದು. ನಾನು ಪ್ಯಾಕೆಟ್ ಹಿಟ್ಟೇನು ತೊಗೊಂಡಿಲ್ಲ. ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ಬೌಲಲ್ಲಿ. ಸ್ವಲ್ಪ ಜೀರಿಗೆ ಟೇಸ್ಟಿಗೆ ಅಂತ ಅಷ್ಟೇ. ಉಪ್ಪು ಕೂಡ ನಿಮ್ಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ, ರುಚಿಗೆ ನಿಮ್ಗೆ ಎಷ್ಟು ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ. ಕಡಲೆ ಬೀಜ ನಾನು ಒಂದು ಬೌಲಲ್ಲಿ ಇಷ್ಟು ಮಾತ್ರ ತೊಗೊಂಡು ಹುರಿದಿಟ್ಕೊಂಡಿದ್ದೀನಿ ಮಕ್ಳಿಗೆ ಮಾತ್ರ. ಮತ್ತು ಕೊತ್ತಂಬರಿ ಮತ್ತು ಒಂದೇ ಒಂದು ಮೆಣಸಿನ್ಕಾಯಿ ಹಾಕಿದ್ದೀನಿ, ಬೆಳ್ಳುಳ್ಳಿ ಒಂದು 3-4 ಇಲ್ಕು, ಸ್ವಲ್ಪ ಉಪ್ಪು, ಸ್ವಲ್ಪ ಹುಣಸೆಹಣ್ಣು ಅಷ್ಟೇ ಹಾಕ್ಕೊಂಡಿರೋದು. ಇಷ್ಟು ಹಾಕ್ಕೊಂಡು ಸೇರಿಸ್ಕೊಂಡು ಈಗ ನಾನು ರುಬ್ಕೊಂಡು ಬರ್ತೀನಿ. ಸ್ವಲ್ಪ ನೀರು ಸೇರಿಸ್ಕೊತೀನಿ ಇದಕ್ಕೆ, ಹಾಗೆ ರುಬ್ಬಲ್ಲ, ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ. ಈಗ ಇದನ್ನು ನೀಟಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ಈ ಚಟ್ನಿ ನೀರು ಹಾಕ್ಕೊಂಡು ಈಗ ರುಬ್ಕೊಂಡು ಬಂದಿದ್ದೀನಿ, ಈ ಥರ ಗಟ್ಟಿಯಾಗಿ ರುಬ್ಬಿದ್ದೀನಿ, ಈ ಥರ ರುಬ್ಕೊಂಬಂದಿದ್ದೀನಿ. ಮತ್ತು ಈಗ ಹೆಂಚು ಕಾಯಕ್ಕೂ ಇಟ್ಕೊಂಡಿದ್ದೀನಿ. ಹೆಂಚು ಅಂತ ನಾವು ಹೇಳೋದು ರೊಟ್ಟಿ ಹೆಂಚು. ಕಾಯಕ್ಕೆ ಇಟ್ಕೊಂಡು ಸ್ವಲ್ಪ ನೀರು ಚುಂಕುಸಿ ನೋಡೋದು, ಕುಡಿಯೋ ನೀರು ತೊಗೊಂಡಿರೋದು ನಾನು ಹೆಂಚಿನ ಮೇಲೆ. ಅದು ಕಾದ್ಮೇಲೆ ಚೆನ್ನಾಗಿ ಹೆಂಚು ಕಾದಿದೆ ಅಂತ ಈ ಥರ ಕಾದಿರಬೇಕು. ಸೌಂಡ್ ಬಂತಲ್ಲ, ಈ ಥರ ಕಾದ್ಮೇಲೆ ಚೆನ್ನಾಗಿ ಅದರ ಮೇಲೆ ಪಡಿತೀನಿ ನಾನು. ಅಂದರೆ ಎಲ್ಲರೂ ಏನಂತಂದರೆ ಎಲ್ಲ ಇದನ್ನ ಮಾಡ್ತಾರೆ, ತಟ್ಟಿ ಇದು ಮಾಡ್ತಾರೆ. ನನಗೆ ಒಂದೇ ಕೈಲಿ ವೀಡಿಯೋ ಮಾಡ್ಕೊಳ್ತಾ ಇರೋದ್ರಿಂದ ನನಗೆ ಫುಲ್ಲು ವೀಡಿಯೋ ತೋರ್ಸೋದಕ್ಕೆ ಆಗ್ತಾಯಿಲ್ಲ. ನೋಡಿ ಈಗ ವೀಡಿಯೋಲ್ಲಿ ಇಟ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಸೇರಿಸ್ಕೊತೀನಿ ಅಷ್ಟೇ. ಇಷ್ಟು ಎಣ್ಣೆ ಸೇರಿಸ್ಕೊಂಡ್ರೆ ನೀಟಾಗಿ ಬೇಯುತ್ತೆ, ಚೆನ್ನಾಗಿದೆ. ಅಂದರೆ ಒಬ್ಬೊಬ್ಬರು ತಟ್ಟುತ್ತಾರೆ, ಅದೇ ಯಾವ ಥರ ಅಂದರೆ ಬಾಣಲಿ ರೊಟ್ಟಿ ಅಂತ ಏನೋ ತಟ್ತಾರಲ್ಲ ಆ ಥರ ಮಾಡ್ತಾರೆ. ನಾವೇನು ಆ ಥರ ಮಾಡಲ್ಲ, ಇದೇ ಥರನೇ ಬೇಯಿಸ್ಬಿಟ್ಟು ತಟ್ತೀನಿ, ಇದೇ ಥರ ಬೇಯಿಸ್ಕೊತೀನಿ ನಾನು. ನೋಡಿ ಎಷ್ಟು ನೀಟಾಗಿ ಒಂದು ಚೂರು ಕಿತ್ತೋಗ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ. ನಾನು ಒಂದು ಕಡೆ ಸಾಸಿವೆ ಕರಿಬೇವಿನ ಸೊಪ್ಪು ಮತ್ತು ಹಾಕ್ಕೊಂಡು ಒಗ್ಗರಣೆ ಕೊಡ್ತೀನಿ. ಈಗ ಚಟ್ನಿಗೆ ಒಂದು ಒಗ್ಗರಣೆ ಕೊಟ್ರೇ ಅಲ್ವಾ ಚೆನ್ನಾಗಿರೋದು, ಹಾಗಾಗಿ ನಾನಿವಾಗ ಚಟ್ನಿಗೆ ಒಗ್ಗರಣೆ ಕೊಡ್ತೀನಿ. ಸಾಸಿವೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ನಾನು. ನೋಡಿ ಈ ಥರ ಆದಮೇಲೆ ಚೆನ್ನಾಗಿ ತಿರುಗಿಸ್ಕೊತೀನಿ. ಅಂದರೆ ಮಕ್ಳಿಗೂ ಇಷ್ಟ ಅಂತ ಮಾಡಿರೋದು. ಈ ರೊಟ್ಟಿಗೆ ಕಾಯಿ ಚಟ್ನಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿ ಕಾಯಿ ಚಟ್ನಿನೇ ಕಾಂಬಿನೇಷನ್ನು. ಅಂದರೆ ಮಕ್ಳಿಗೆ ಸ್ಕೂಲ್ಗೆ ಹಾಕ್ಬೇಕಲ್ವಾ, ಕಾಯಿ ಚಟ್ನಿ ಹಾಕಳಿಸಿದ್ರೆ ಅಳಿಸೋಗುತ್ತೆ. ಎಲ್ಲರಿಗೂ ಗೊತ್ತಿರೋ ವಿಷಯನೇ ಇದು. ಬೆಳಗ್ಗೆನೇ 7 ಗಂಟೆಗೆ ರುಬ್ಬೋ ಚಟ್ನಿ ಮಧ್ಯಾಹ್ನ ಮಕ್ಕಳು ತಿನ್ನೋ ಅಷ್ಟರಲ್ಲಿ 12-1 ಗಂಟೆ ಅಷ್ಟರಲ್ಲಿ ಅಳಿಸೇ ಹೋಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಕಡಲೆ ಬೀಜದ್ದು ಏನೂ ಹಾಕಿಲ್ಲ ನೋಡಿ, ಕಾಯೇ ಸ್ವಲ್ಪ ಹಾಕಿಲ್ಲ ನಾನು, ಮಕ್ಳಿಗೋಸ್ಕರ ನಾನು ಕಾಯಿ ಹಾಕ್ತಾಯಿಲ್ಲ. ಹಾಗಾಗಿ ಇದೇ ಥರ ಮಾಡ್ತಾ ಇರೋದು. ನೋಡಿ ಈ ಥರ ಚೆನ್ನಾಗಿ ಬರ್ತಾಯಿದೆ ರೊಟ್ಟಿ ಅಂತೂ ಚೆನ್ನಾಗೇ ಬೇಯ್ತಾ ಇದೆ, ಬೆಂದಿದೆ ಆಗಿದೆ. ಇದೇ ಥರ ಬರುತ್ತೆ ರೊಟ್ಟಿ ಚಟ್ನಿ ಅಂತೂ. ನೋಡಿ ಎಷ್ಟು ತೆಳುವಾಗಿ ಎಷ್ಟು ಚೆನ್ನಾಗಿ ಹೆಂಚಿನ ಮೇಲೆ ಬೇಯುವಾಗಂತೂ ಒಂದು ಸ್ವಲ್ಪ ದಪ್ಪ ಅಂತಾನೆ ಅನಿಸುತ್ತೆ ನಮಗೆ, ಆದರೆ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ರೊಟ್ಟಿ ಮತ್ತು ಚಟ್ನಿ ಕಾಂಬಿನೇಷನ್ ಚೆನ್ನಾಗಿದೆ. ಮಕ್ಳಿಗಂತೂ ಪ್ಯಾಕ್ ಮಾಡಿ ಇವಾಗ ನಾನು ಟೈಲರಿಂಗ್ ಕ್ಲಾಸ್ಗೆ ಮಧ್ಯಾಹ್ನ
ತಿಂಡಿ ಕೊಟ್ಟು ಬೆಳಗ್ಗೆನೇ ತಿಂಡಿ ಎಲ್ಲ ಮುಗಿಸಿ ನಾನು ಇವಾಗ ಟೈಲರಿಂಗ್ ಕ್ಲಾಸ್ಗೆ ಬರ್ತಾಯಿದ್ದೀನಿ. ಇವಾಗ ನಾನು ಇಲ್ಲಿ ಟೈಲರಿಂಗ್ ಕ್ಲಾಸ್ಗೆ ಬಂದು ಮಧ್ಯಾಹ್ನ ಹೋಗಿ ಮತ್ತೆ ಅಡುಗೆ ಮಾಡಬೇಕು. ಅಡುಗೆದೂ ಲಾಗ್ ಹಾಕ್ತಾಯಿದ್ದೀನಿ, ಅದು ಇದೆ ನೋಡಿ. ಟೈಲರಿಂಗ್ ಕ್ಲಾಸ್ಗೆ ಒಳಗಡೆ ನಾನು ಇವಾಗ ಬಂದೆ. ಅಂದರೆ ಫ್ರೀ ಟೈಲರಿಂಗ್ ಕ್ಲಾಸು, ಯಾರು ಬೇಕಾದರೂ ಬಂದು ಕಲ್ತ್ಕೊಳ್ಬೋದು, ಎಲ್ರಿಗೂ ಯೂಸ್ ಆಗುತ್ತೆ. ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದರೆ ಹೆಣ್ಮಕ್ಳಿಗೆ ಇದೊಂದು ಆಧಾರ ಅಂತಲೇ ಹೇಳ್ಬೋದು. ಎಲ್ರಿಗೂ ಯೂಸು, ಯಾಕಂದರೆ ಎಲ್ರಿಗೂ ಬ್ಲೌಸ್ ಅಂತಂದರೆ ಕಲ್ತ್ಕೊಂಡ್ರೆ ಎಲ್ರಿಗೂ ಯೂಸ್ ಆಗುತ್ತೆ. ಅಂದರೆ ಒಂದು ಜೀವನಕ್ಕೆ ಅಂತಲೇ ಹೇಳ್ಕೊಳ್ಬೋದು, ಒಳ್ಳೆಯದು. ಬ್ಲೌಸು ಕಲ್ತ್ಕೊಂಡ್ರೆ ಅದರಲ್ಲೇನು ಮೋಸನೇ ಇಲ್ಲ ಅನಿಸುತ್ತೆ. ಆ ಥರ ಎಲ್ರಿಗೂ ಬ್ಲೌಸ್ ಅವಶ್ಯಕತೆ ಇದೆ ನೋಡಿ. ಈ ಥರ ನಾನು ಇಷ್ಟು ಅರ್ಧ ಕಲ್ತಿದ್ದೀನಿ, ಹೊಲಿತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಹೇಳ್ಕೊಡ್ತಾರೆ ಮಾತ್ರ ನೀಟಾಗಿ. ನಾನು ಇನ್ನೂ ಅರ್ಧಂಬರ್ಧ ಹೊಲಿತಾ ಇದ್ದೀನಿ. ಅಂದರೆ ನನಗೆ ಮಿಷಿನ್ ಟಚ್ಚೇ ಬರ್ತಾ ಇರಲಿಲ್ಲ. ಹಾಗಾಗಿ ನಾನಂತೂ ಟೈಲರಿಂಗ್ ಅಂತಂದರೆ ನಾನು ಇಲ್ಲಿ ನಮ್ಮ ಮನೆ ಹತ್ರ ದಾರಿನಲ್ಲೇ ಇದೆ, ನನಗೂ ಬರ್ತಾ ಇರಲಿಲ್ವಲ್ಲ, ಹೆಂಗೂ ಹೇಳ್ಕೊಡ್ತಾರೆ ಚೆನ್ನಾಗಿ ಅಂತ ಹೇಳಿ ಬಂದೆ ನೋಡಿ. ಎಲ್ಲ ಇಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ, ಎಲ್ಲ ಪ್ರತಿಯೊಂದು ಕೂಡ ಹೇಳ್ಕೊಡ್ತಾರೆ ಮಾತ್ರ. ಫ್ರೀ ಟೈಲರಿಂಗು ಎಲ್ಲ ಹೆಣ್ಮಕ್ಳಿಗೆ ಬಂದು ಹೇಳ್ಸ್ಕೊಳ್ಬೋದು, ಫ್ರೀಯಾಗಿ ಹೇಳ್ಕೊಡ್ತಾರೆ. ಅಡ್ರೆಸ್ಸು ಮತ್ತು ಅಲ್ಲಿ ಕೊನೆ ವಿಡಿಯೋದಲ್ಲಿ ಎಂಟೆಲ್ಲ ಹಾಕಿದ್ದೀವಿ ನೋಡಿ, ಅಡ್ರೆಸ್ಸು ಇದೆ, ಬಂದು ಯಾರಾದರೂ ಹೇಳ್ಸ್ಕೊಳ್ಬೋದು. ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂದರೆ ಚೆನ್ನಾಗಿ ಮಾತ್ರ ಹೇಳ್ಕೊಡ್ತಾರೆ. ನನ್ನನ್ನೇ ನೋಡಿ, ಎಕ್ಸಾಂಪಲ್ ನನಗೇನೂ ಕೂಡ ಬರ್ತಾ ಇರಲಿಲ್ಲ, ಮಿಷಿನ್ ಟಚ್ಚು ಕೂಡ ಇರಲಿಲ್ಲ. ಈಗಂತೂ ನನಗಂತೂ ಸ್ವಲ್ಪ ನೋಡಿ, ಅಷ್ಟು ಬ್ಲೌಸ್ ನೀವೇ ನೋಡಿದ್ರಲ್ಲ, ಬ್ಲೌಸೇ ಕಲಿತಾ ಇದ್ದೀನಿ ಹಾಲೆ. ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ. ಎಷ್ಟು ಸಲ ಕೇಳಿದ್ರು ಏನು ಬೇಜಾರು ಮಾಡ್ಕೊಳ್ಳಲ್ಲ. ನಮ್ಗೆ ಅರ್ಥ ಆಗಿಲ್ಲ ಅಂದರೆ ಮತ್ತೆ ತಿಳಿಸಿ ಹೇಳ್ಕೊಡ್ತಾರೆ ನೀಟಾಗಿ ನೋಡಿ. ಪ್ರತಿಯೊಂದನ್ನು ತೋರಿಸಿನೇ ಹೇಳ್ಕೊಡ್ತಾರೆ ಎಲ್ರಿಗೂ ಅಷ್ಟೇ ಚೆನ್ನಾಗಿ ಹೇಳ್ಕೊಡ್ತಾರೆ. ಅಂದರೆ ನನಗಂತೂ ಒಂದು ಸ್ವಲ್ಪನೂ ಬರ್ತಾ ಇರಲಿಲ್ಲ. ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಹೇಳ್ಕೊಡ್ತಾರೆ ನೋಡಿ. ನೀವು ಕೂಡ ಬಂದು ಕಲ್ತ್ಕೊಳ್ಬೋದು, ಯಾರು ಬೇಕಾದರೂ ಬಂದು ಹೇಳ್ಸ್ಕೊಳ್ಬೋದು. ಅಂದರೆ ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಕೂಡ ಹೇಳಿಸ್ಕೊಬೋದು. ನಾನು ಎಲ್ಲ ಕೆಲಸ ಬೆಳಗ್ಗೆ ಮುಗಿಸ್ಕೊಂಡು ಹೋಗ್ತೀನಿ, ಫ್ರೀ ಮಾಡಿಕೊಂಡು ಯಾರು ಬೇಕಾದರೂ ಫ್ರೀ ಮಾಡ್ಕೊಂಡು ಹೋಗಿ ಬಂದು ಹೇಳ್ಸ್ಕೊಬೋದು ನೋಡಿ. ಎಷ್ಟೊಂದು ಜನ ಎಲ್ಲ ಹೆಣ್ಮಕ್ಳುಗಳು ಬಂದಿದ್ದಾರೆ ಇಲ್ಲಿ ನೋಡಿ, ಕಾಲೇಜ್ ಹುಡುಗಿನೂ ಅಂತಲೇ ಹೇಳ್ಬೋದು. ಅವಳು ಎಲ್ಲರೂ ಕೂಡ ಬಂದಿದ್ದಾರೆ ಹೇಳ್ಸ್ಕೊಳ್ಳೋದಕ್ಕೆ, ಎಲ್ಲ ಬರ್ತಾ ಇದ್ದಾರೆ. ಎಲ್ರಿಗೂ ಚೆನ್ನಾಗಿ ಹೇಳ್ಕೊಡ್ತಾರೆ ಮಾತ್ರ ನೋಡಿ. ಎಷ್ಟೊಂದು ಜನ ಇನ್ನೂ ಬರ್ತಾನೆ ಇದ್ದಾರೆ. ನಾನೇ ಬೇಗ ಬಂದು ನಾನು ಹೊಲಿತಾ ಇದ್ದೆ, ಅರ್ಧಂಬರ್ಧ ಹೊಲ್ದಿದ್ನಲ್ಲ ಅಂತ ಮಿಷಿನ್ನ. ಈಗ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಹೋಗ್ಬಿಟ್ಟು ಈಗ ನಾನು ಚಿಕನ್ ಸಾಂಬಾರು ಮಾಡ್ತಾ ಇರೋದು ನೋಡಿ. ಚಿಕನ್ ಸಾಂಬಾರು ಅಂದರೆ ಮೊಟ್ಟೆ ಕೋಳಿ, ಫಾರಮ್ ಕೋಳಿ ಬರುತ್ತಲ್ಲ, ಅದರದ್ದು ಸಾಂಬಾರು ಮಾಡ್ತಾಯಿದ್ದೀನಿ. ನಾನು ಇವಾಗ ಮನೆಗೆ ಬಂದೆ, ತಂದಿಟ್ಟಿದ್ರು, ನಮ್ಮ ಮನೆಯವ್ರು ತಂದಿಟ್ಟಿದ್ರು, ನಾನು ಮಾಡ್ತಾಯಿದ್ದೀನಿ. ಇವಾಗ ಅದಕ್ಕೆ ಏನೇನು ಬೇಕು ಅಂತ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಇಟ್ಕೊಂಡಿದ್ದೀನಿ. ಮೆಣಸು ಎಲ್ಲ ಮೀನು ಎಲ್ಲ ತೊಗೊಂಡಿದ್ದೀನಿ. ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ, ಅದು ಸುಲಿದು ತೊಳ್ಕೊಬೇಕು. ಈರುಳ್ಳಿ ಮೇಲಂತೂ ಈಗಂತೂ ಎಷ್ಟು ಏನೋ ಒಂಥರ ಇದೆಲ್ಲ ಆಗೋಗುತ್ತೆ, ಕಪ್ಪುಗೆ. ಗಸಗಸೆ, ಈರುಳ್ಳಿ, ಬೆಳ್ಳುಳ್ಳಿ, ಧನಿಯಾ ಪೌಡ್ರು ಎಲ್ಲ ತೊಗೊಂಡಿದ್ದೀನಿ, ಎಲ್ಲ ಗೊತ್ತಲ್ವಾ ನೋಡಿ. ನಾನು ಮೆಣಸಿನ್ಕಾಯಿ ಪೌಡ್ರ್ ಮಾತ್ರ 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ಖಾರ ನಮ್ಮ ಮನೇಲಿ ಮಕ್ಳಿಗೆ ಆಗಲ್ಲ ಅಂತ 2 ಟೊಮೊಟೊ ತೊಗೊಂಡಿದ್ದೀನಿ. ಕಾಯಿಗಳು ತೊಗೊಂಡಿದ್ದೀನಿ, ಇನ್ನೂ ತುರಿದಿಟ್ಕೊಂಡಿಲ್ಲ. ಸ್ವಲ್ಪ ಅರಿಶಿನ ಪೌಡ್ರ್ ತೊಗೊಂಡಿದ್ದೀನಿ ನಾನು, ಅರಿಶಿನ ಪೌಡ್ರು, ಸ್ವಲ್ಪ ಕೊತ್ತಂಬರಿ, ಪುದೀನ ಎಲ್ಲ ತೊಳೆದಿಟ್ಕೊಂಡಿದ್ದೀನಿ. ಚಕ್ಕೆ ಲವಂಗನೂ ತೊಗೊಂಡಿದ್ದೀನಿ. ನಾನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಈಗ ಮಾಡೋದನ್ನು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಇವಾಗ ನಾನು. ಅಂದರೆ ಚೆನ್ನಾಗಿರುತ್ತೆ. ಅಂದರೆ ಫುಲ್ಲು ನ್ಯಾಚುರಲ್ ಅಂತ, ಅಂದರೆ ಏನಂತಂದರೆ ಇವೆರಿ ಯಾವುದು ಏನೋ ಜಾಸ್ತಿ ಏನು ಇದು ಮಾಡಲ್ಲ, ಬೇಗ ಆಗೋ ಥರನೇ ಸಿಂಪಲಾಗಿ ಮಾಡ್ತೀನಿ. ಬಂದಲ್ವಾ ಬೇಗ ಅಡುಗೆಗೆ ಟೈಮ್ ಆಗೋಗುತ್ತೆ ಅಂತ ನಾನು ಫಸ್ಟ್ ಮಾಡೋ ಕೆಲಸನೇ ಬಿಸಿ ನೀರು ಕಾಯಕ್ಕೆ ಇಟ್ಕೊಂಡ್ಬಿಡ್ತೀನಿ. ಇದೆಲ್ಲ ಫ್ರೈ ಆಗೋ ಅಷ್ಟರಲ್ಲಿ ನೀರು ಕೂಡ ಕಾದಿರುತ್ತೆ, ಬೇಗ ಸಾಂಬಾರಾಗುತ್ತೆ ಅಂತ. ಮೆಣಸು ತೊಗೊಂಡಿದ್ದೀನಿ ನೋಡಿ, ಸ್ವಲ್ಪ ಎಷ್ಟು ಬೇಕೋ. ಅಂದರೆ ನಾನಿವಾಗ ಎಷ್ಟು ಚಿಕನ್ ಇದೆ ಅಂತಂದರೆ 1.5-1.25 kg ಅಷ್ಟಿದೆ. ನಾನು ಅಷ್ಟು ಚಿಕನ್ಗೆ ಎಷ್ಟು ಬೇಕಷ್ಟು ಅಂತ ಮಸಾಲೆ ಜೋಡಿಸ್ಕೊಂಡಿರೋದು ನಾನು. ನಿಮ್ಗೆ ಇನ್ನೂ ಬೇಕು ಅನ್ನೋರು ಇನ್ನೂ ಸ್ವಲ್ಪ ಇನ್ನೂ ಜಾಸ್ತಿನೇ ಎಕ್ಸ್ಟ್ರಾ ಮಾಡ್ಕೊಳ್ಳಿ, ಎಕ್ಸ್ಟ್ರಾ ಇರೋರು. ನಾನಿವಾಗ ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ, ತುಂಬ ನೀರು ಕಾಯಕ್ಕೆ ಇಟ್ಕೊಂಡೆ. ಅಷ್ಟು ಬೇಕಲ್ಲ ಸಾಂಬಾರಿಗೆ ಅಂತ, ಮಕ್ಕಳಿಗೆ ಇಷ್ಟ ಇದು ಸಾಂಬಾರು. ಹಂಗಾಗಿ ನಾನು ಖಾರ ಕಡಿಮೆ ಮಾಡಿಬಿಟ್ಟು ಮಾಡ್ತಾ ಇರೋದು. ನೀವು ಖಾರ ಇನ್ನೂ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಬೋದು ನೋಡಿ. ಸಿಂಪಲ್ಲಾಗಿದೆ. ಗಸಗಸೆ ನಾನು 1.5 ಸ್ಪೂನಷ್ಟು ತೊಗೊಂಡಿದ್ದೀನಿ ನಾನು. ಇದು ಮೊಟ್ಟೆ ಕೋಳಿ ಇದೆ ತೊಗೊಂಬಂದಿರೋದು ನೋಡಿ. ಈಗ ಜಾರ್ಗೆಲ್ಲ ಹಾಕ್ಕೊಂಡು ರುಬ್ಕೊಂಬರ್ಬೇಕು. ಏನಂತ ಅಂದರೆ ಈಗ ನಾನು ಟೈಲರಿಂಗ್ ಕ್ಲಾಸ್ಗೆ ಹೋಗ್ಬಿಟ್ಟು ಬಂದು ಮಾಡಬೇಕಲ್ಲ, ಬೇಗ ಹಂಗೂ ರೆಡಿ ಮಾಡ್ಕೊಂಡು ಮಾಡ್ತಾಯಿದ್ದೀನಿ.
ಫಸ್ಟೇ ಬರ್ತಾನೆ ಎಲ್ಲ ಕೊತ್ತಂಬರಿ ಪುದೀನ ಎಲ್ಲ ತೊಗೊಂಡು ಬಂದಿದ್ದೆ. ಹಂಗೆ ಬರ್ತಾ ಅಂಗಡಿಯಿಂದನೇ, ಅಲ್ಲಿಂದನೇ ಟೈಲರಿಂಗ್ ಕ್ಲಾಸಿಂದ ಬರ್ತಾ ಅಲ್ಲಿಂದನೇ ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ. ಈಗ ಚಕ್ಕೆ ಲವಂಗ ಎಲ್ಲ ಸ್ವಲ್ಪ ತೊಗೊಂಡಿದ್ದೀನಿ ನೋಡಿ. ಇದಕ್ಕೆ ಎಷ್ಟು ಬೇಕಷ್ಟು ಮಾತ್ರ ತೊಗೊಂಡಿದ್ದೀನಿ. ನೀವು ಇನ್ನೂ ಜಾಸ್ತಿ ಮಾಡ್ಕೊಳ್ಳೋರು ಕ್ವಾಂಟಿಟಿ ಸ್ವಲ್ಪ ಇನ್ನೂ ಜಾಸ್ತಿ ಮಾಡ್ಕೊಳ್ಬೋದು. ಅಂತಂದರೆ ನಾನು ಒಂದು ಸ್ವಲ್ಪ ಕಡಿಮೆನೇ ತೊಗೊಂಡಿರೋದು. ನಾನು ಇವಾಗ ಒಂದು ಪಾತ್ರೆ ತೊಳೆದಿಟ್ಕೊಂಡಿದ್ದೀನಲ್ಲ, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿರೋದು ನಾನು. ಇಷ್ಟೇ ಸ್ವಲ್ಪ ನೋಡಿ, ನೀವೇನೇ 1.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ನಾನು ತೊಳೆದಿಟ್ಕೊಂಡಿರೋ ಚಿಕನ್ನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ, ಅಂದರೆ ಫಸ್ಟು ಏನಕ್ಕೆ ಮಸಾಲ ರುಬ್ಬೋ ಅಷ್ಟರಲ್ಲಿ ಬೇಗ ಆಗುತ್ತೆ. ನೀರು ಡ್ರೈ ಆಗಬೇಕಲ್ವ ಚಿಕನ್ನಲ್ಲಿರೋದು, ಹಂಗಾಗಿ ಹಾಕ್ತಾ ಇರೋದು. ಅದಕ್ಕೆ ಬೇಗ ಚಿಕನ್ ಹಾಕ್ಕೊಳ್ತಾ ಇರೋದು ನಾನು. ಅಂತಂದರೆ ನೀರು ಡ್ರೈ ಆಗ್ದಲೇ ಹಂಗೆ ಮಸಾಲೆ ಎಲ್ಲ ರುಬ್ಬಾಕ್ಬಿಟ್ರೆ ಚೆನ್ನಾಗಿರಲ್ಲ, ಒಂಥರ ಸ್ಮೆಲ್ ಚೆನ್ನಾಗಿ ಬರಲ್ಲ. ಅದು ಅಷ್ಟು ಟೇಸ್ಟು ಕೂಡ ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ಬೇಗನೆ ಚಿಕನ್ನ ಫಸ್ಟು ತೊಳೆದಿಟ್ಕೊಂಡು ಒಗ್ಗರಣೆಗೆ ಹಾಕ್ಬಿಡ್ತೀನಿ. ಒಗ್ಗರಣೆಗೆ ಹಾಕ್ಬಿಟ್ರೆ ಅದು ಬೇಯ್ತಾ ಇರುತ್ತೆ. ಅದು ಅಂದರೆ ನೀರೆಲ್ಲ ಡ್ರೈ ಆಗಬೇಕು, ಚೆನ್ನಾಗಿರುತ್ತೆ. ಅದಕ್ಕೇ ಸ್ವಲ್ಪ ನಾನು ಉಪ್ಪು ಕೂಡ ಇವಾಗೆ ಹಾಕ್ಬಿಡ್ತೀನಿ. ಸಾಂಬಾರಿಗೆ ಎಷ್ಟು ಬೇಕು ಅಂತ ಅಷ್ಟು ಉಪ್ಪನ್ನು ಇವಾಗೆ ಫಸ್ಟೇ ಹಾಕ್ಬಿಡ್ತೀನಿ ನಾನು. ನೋಡಿ ಎಷ್ಟು ಕರೆಕ್ಟಾಗಿ ಅಷ್ಟಕ್ಕೆ ಎಷ್ಟು ಬೇಕು ಅಂತ ನೋಡಿ ಅಷ್ಟು ಹಾಕಿದ್ದೀನಿ ನಾನು. ಹಂಗೆ ಇನ್ನೂ ಬೇಕಾದರೆ ಕಡಿಮೆ ಅನ್ನಿಸ್ತು ಅಂತ ಅಂದರೆ ಬೇಕಿದ್ರೆ ಉಪ್ಪು ಸೇರಿಸ್ಕೊಳ್ಬೋದು. ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಡ್ರೈ ಮಾಡ್ಕೊಂಬರ್ತೀನಿ. ಡ್ರೈ ಆಗೋವರೆಗೂ ನಾನು ಮಸಾಲೆ ಹಾಕಲ್ಲ ರುಬ್ಬಿ ನಾನು ಅದರೊಳಗಡೆ. ಅಂದರೆ ಫುಲ್ಲು ಡ್ರೈ ಆಗಬೇಕು, ನೀರಿನ ಅಂಶ ಇರಬಾರ್ದು ಇದರಲ್ಲಿ ಚಿಕನ್ನಲ್ಲಿ. ಇದೊಂದೇ ಫಾರಮ್ ಕೋಳಿ ಸಾಂಬಾರ್ಗೆ ಮಾತ್ರ ಅಂತಲೇ ಅಲ್ಲ, ನೀವು ಯಾವುದೇ ಚಿಕನ್ ಫ್ರೈ ಆಗಲಿ ಸಾಂಬಾರಾಗಲಿ ಯಾವುದೇ ಮಾಡಬೇಕು ಅಂತಂದ್ರೂ ನೀರೆಲ್ಲ ಚೆನ್ನಾಗಿ ಡ್ರೈ ಮಾಡಿಬಿಟ್ಟು ಮಾಡಿಕೊಂಡ್ರೆ ಅಷ್ಟು ಟೇಸ್ಟು ಅಷ್ಟು ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಇದೇ ಥರ ಮಾಡ್ಕೊಂಡು ನೋಡಿ. ನಾನು ಧನಿಯಾ ಪುಡಿ ಸೇರಿಸ್ಕೊತಾ ಇದ್ದೀನಿ. ಈಗ ಇದೇನದು ಗಸಗಸೆನೂ ಹಾಕ್ಕೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಮತ್ತು ಶುಂಠಿನೂ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿನೂ ಕಟ್ ಮಾಡಬೇಕು, ಇನ್ನು ಕಟ್ ಮಾಡಿ ಸೇರಿಸ್ಕೊತೀನಿ. ಮೆಣಸಿನ್ಕಾಯಿ ಪೌಡ್ರು ನಾನು ಇಷ್ಟೇ ತೊಗೊಂಡಿರೋದು. ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ಕೊಳ್ತೀನಿ. ಸ್ವಲ್ಪ ಇನ್ನೂ ಇದೆಯಲ್ವ ಅಲ್ಲೇ ಖಾರದ ಪುಡಿ ಇನ್ನೂ ಸ್ವಲ್ಪ ಅಂಟ್ಕೊಂಡಿದೆ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಏನಂತಂದರೆ ಹೆಂಗೂ ರುಬ್ಬೋದಕ್ಕೆ ನೀರು ಹಾಕ್ಲೇಬೇಕಲ್ಲ, ಅದಕ್ಕೇ ಆ ಥರ ಸೇರಿಸ್ಕೊಳ್ತೀನಿ. ಹಂಗೆ ಅರಿಶಿನ ಪುಡಿನೂ ಅಷ್ಟೇ ಅದೇ ಥರ ಮಾಡಿಕೊಂಡು ಸೇರಿಸ್ಕೊಂಡ್ಬಿಡ್ತೀನಿ ನಾನು. ನೋಡಿ ಅಷ್ಟೊಂದು ಅರಿಶಿನ ಅಲ್ಲೇ ಅಂಟ್ಕೊಂಡಿದ್ದೆ, ಬೀಳ್ತಾನೆ ಇಲ್ಲ. ಅದಕ್ಕೋಸ್ಕರ ಇದೇ ಥರ ಮಾಡ್ಕೊಳ್ತೀನಿ. ಈಗ ಇದೆಲ್ಲ ಆದಮೇಲೆ ನಾನು ಇವಾಗ ಚೆನ್ನಾಗಿ ರುಬ್ಕೊಂಬರ್ಬೇಕು. ನೀಟಾಗಿ ನುಣ್ಣಗೆ ರುಬ್ಕೊಂಬರ್ತೀನಿ. ಮೆಣಸು ಕೂಡ ಅದಕ್ಕೆ ಸೇರಿಸ್ಕೊತೀನಿ. ಇಷ್ಟನ್ನು ಮಾಡ್ಕೋಬೇಕು. ಮೆಣಸು ಏನಿಲ್ಲ ಅಂದರೆ ನಾನು ಒಂದು 3 ಸ್ಪೂನ್ ಅಷ್ಟೇ ಐತೆ ಮೆಣಸು. ಈರುಳ್ಳಿನ ಕಟ್ ಮಾಡಬೇಕು ನೋಡಿ, ಅದೆಲ್ಲ ಕಪ್ಪಾಗಿಬಿಟ್ಟೈತಲ್ಲ ಅಂತ ಎಲ್ಲ ಈರುಳ್ಳಿ ಫಸ್ಟು ಸಿಪ್ಪೆ ತೆಗೆದುಬಿಟ್ಟು ತೊಳ್ಕೊಂಡೇ ಯೂಸ್ ಮಾಡಬೇಕು. ಯಾಕಂದರೆ ಇವಾಗಂತೂ ಈರುಳ್ಳಿಗಳಲ್ಲೆಲ್ಲ ಮೇಲೆಲ್ಲ ಬರೀ ಕಪ್ಪು ಬರ್ತೈತೆ. ಕಾಯಿ ಟೊಮೊಟೊ ಆಮೇಲೆ ರುಬ್ಕೊಳ್ತೀನಿ ನಾನು. ಕಾಯಿ ಟೊಮೊಟೊ ಜೊತೆನಲ್ಲಿ ರುಬ್ಬಲ್ಲ ನಾನು, ಈರುಳ್ಳಿ ಮಾತ್ರ ಸೇರಿಸ್ಕೊಂಡು ರುಬ್ಕೊತೀನಿ. ನೋಡಿ ನೀರು ಎಷ್ಟೊಂದು ಬಿಟ್ಕೊಂಬಿಟ್ಟಿದೆ. ಇನ್ನು ನೀರು ಕೂಡ ಇನ್ನೂ ಕಾಯ್ತಾ ಇದೆ. ಇನ್ನು ಚೆನ್ನಾಗಿ ಕಾಯಬೇಕು. ನೀರು ಚೆನ್ನಾಗಿ ಕಾದಷ್ಟು ನಮಗೆ ಬೇಗ ಅಡುಗೆ ಆಗುತ್ತಲ್ವಾ, ಅದಕ್ಕೆ ನಾನು ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ಈರುಳ್ಳಿನೂ ಕಟ್ ಮಾಡಿಬಿಟ್ಟು ನಾನು ಇದ್ರೊಳಗಡೆ ಸೇರಿಸ್ಕೊಂಬಂದಿದ್ದೀನಿ. ಏನಿಲ್ಲ 3 ಈರುಳ್ಳಿ ತೊಗೊಂಡಿದ್ದೀನಿ ನಾನು. ಈಗ ಚೆನ್ನಾಗಿ ಅಂದರೆ ರುಬ್ಕೋಬೇಕು. ಬರೀ ಕಾಯಿನೂ ತುರ್ದಿ ಇಟ್ಟಿದ್ದೀನಿ. ಕಾಯಿ ಟೊಮೊಟೊ ಬೇರೆ ರುಬ್ತೀನಿ ನಾನು, ಫಸ್ಟ್ಗೆ ರುಬ್ಬಲ್ಲ. ಸ್ವಲ್ಪ ನೀರು ಸೇರಿಸ್ಕೊಂಡು ಈಗಿದ್ದೀನಿ ರುಬ್ತಿದ್ದಾಗೇ. ತುಂಬ ಇದೆಯಲ್ಲ ಕೆಳಗಡೆ ಇನ್ನೇನು ಹಾಕಿರೋದು ಅಂದರೆ ಕೊತ್ತಂಬರಿ ಪುದೀನ ಅಲ್ವಾ, ಬೇಗ ಅಂದರೆ ಒಂದು ಸಲ ಓಡಿಸ್ತಿದ್ದಾಗೇ ಅದೆಲ್ಲ ಕಡಿಮೆ ಆಗುತ್ತೆ. ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬರ್ತೀನಿ ನಾನು. ನೋಡಿ ಇನ್ನೂ ಚೆನ್ನಾಗಿ ಇದು ನೀರೆಲ್ಲ ಡ್ರೈ ಆಗಬೇಕು ಚಿಕನಲ್ಲಿ. ಸ್ವಲ್ಪನೂ ನೀರು ಇರಬಾರ್ದು. ನೀರಿದ್ದರೆ ಅಂತೂ ಟೇಸ್ಟೇ ಹೊರಟೋಗುತ್ತೆ. ನೀವು ಒಂದ್ಸಲ ನೀರು ಈ ಥರ ಎಲ್ಲ ಡ್ರೈ ಮಾಡ್ಕೊಂಡು ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಅಂತಂದರೆ. ಎಷ್ಟು ಚೆನ್ನಾಗಿರುತ್ತೆ ನೋಡಿ. ನಮ್ಮನ್ನು ಬೇಯ್ಕೊಂಡಿದ್ದೆ ನೋಡ್ತಾ ಇದ್ದೀನಿ, ಎಲ್ಲ ಇಟ್ಕೊಂಡಿದ್ದೀನಿ. ಇಷ್ಟೇ ಇರೋದು. ಅದು ಮೊಟ್ಟೆ ಅದನ್ನೇನು ಪಲ್ಯ ಹಂಗೆ ಇಟ್ಟಿದ್ದೀನಿ ಅಂದರೆ ಅದನ್ನು ಇವಾಗೆ ಹಾಕ್ಬಾರ್ದು. ಫಸ್ಟೇ ಹಾಕ್ಬಿಟ್ರೆ ಕದ್ರೋಗ್ಬಿಡುತ್ತಲ್ಲ ಎಲ್ಲ ಅಂತ. ಲಾಸ್ಟು ಸಾಂಬಾರೆಲ್ಲ ಕೂಡಿಸಿದ್ಮೇಲೆ ಅದಷ್ಟನ್ನು ಮಾತ್ರ ಅವಾಗ ಹಾಕ್ತೀನಿ ನಾನು. ಫಸ್ಟೇ ಸೇರಿಸ್ಕೊಳಲ್ಲ ನಾನು. ಏನಂತ ಅಂದರೆ ಫಸ್ಟೇ ಹಾಕಿದ್ರೂ ಕದ್ರೋಗಿರ್ತಿಲ್ಲ, ಸಿಗೋದಿಲ್ಲ, ಸಣ್ಣ ಇದೆಯಲ್ಲ. ನಾನು ಯಾವಾಗ ಮಾಡಿದ್ರೂ ಅಷ್ಟೇ
ಚಿಕನ್ ಎಲ್ಲ ಅದನ್ನಂತೂ ಲಾಸ್ಟಿಗೆ ಹಾಕ್ಬೋದು. ನೋಡಿ ಇನ್ನೊಂದು ಎಷ್ಟೊಂದಿದೆ ಅಂತ ಚಿಕನ್ ಎಲ್ಲಂತೂ ನೋಡಿ ಇಷ್ಟು ನೀರಿರುತ್ತೆ. ಒಬ್ಬೊಬ್ಬರು ಹಂಗೆ ಇದೇ ನೀರಿಗೆ ಹಂಗೆ ಹಾಕ್ಬಿಟ್ರಂತೂ ಈ ಥರ ಸ್ಮೆಲ್ಲು ಚೆನ್ನಾಗಿರಲ್ಲ, ಟೇಸ್ಟ್ ಅಂತೂ ಚೆನ್ನಾಗಿರಲ್ಲ. ಈ ಥರ ಒಂದ್ಸಲ ಮಾಡ್ಕೊಂಡು ಈ ಥರ ಇಷ್ಟು ಮಸಾಲೆ ರುಬ್ಬಿರೋದು ಇಷ್ಟಾಗಿದೆ, 3/4 ಜಾರಷ್ಟು ಮಸಾಲೆ ಆಗಿದೆ. ಸಾಂಬಾರು ಏನಂತಂದರೆ ಸಾಂಬಾರು ನಾನು ಖಾರ ಜಾಸ್ತಿ ಮಾಡಿರಲ್ವಲ್ಲ, ಅನ್ನ ಸಾಂಬಾರು ಅಂತ ಜಾಸ್ತಿ ಹಾಕ್ಕೊಂಡು ಊಟ ಮಾಡ್ತಾರೆ, ಮಕ್ಕಳು ಹಾಕ್ಕೊಂಡು ತಿಂತಾರೆ. ಅಂದರೆ ಮಕ್ಕಳು ಬರೋದೂ ಟೈಮು ಒಂದು 4 ಗಂಟೆ ಆಗುತ್ತೆ, 4 ಗಂಟೆ 4:15 ಆಗುತ್ತೆ. ನಮ್ಮ ಮಗಳು ಬರೋದು 5 ಗಂಟೆಗೆ ಬರ್ತಾಳೆ, ಮಗ ಬರೋದಂತೂ 4:15ಗೆ ಬರೋದು. 4 ಗಂಟೆಗೆ ಬರ್ತಾನೆ. ನೋಡಿ ಈ ಥರ ನಾನು ಎಣ್ಣೆ ಹಾಕಿದ್ದಿದ್ದೆ ಸ್ವಲ್ಪ ಚಿಕನಲ್ಲೇ ಬಿಟ್ಕೊಂಡಿರೋದು. ನಾನೀಗ ಮಸಾಲೆ ರುಬ್ಕೊಂಡು ಒಂದು ಬೌಲಲ್ಲಿ ಇಟ್ಕೊಂಡಿದ್ದೆ, ಅಷ್ಟು ಗಟ್ಟಿ ಮಸಾಲೆ. ನಾನಿವಾಗ ಮಸಾಲೆ ಹಾಕಿದ ತಕ್ಷಣ ಹಂಗೆ ನೀರೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಅದೇ ಬಾಟ್ಲಲ್ಲೆಲ್ಲ ನಮ್ಮ ಮಸಾಲೆ ಹಂಗೆ ಇದೆಯಲ್ಲ ಅದನ್ನು ಹಾಕಿ ಚೆನ್ನಾಗಿ ಎಲ್ಲ ಹಾಕ್ಬಿಟ್ಟು ಕುದಿಯೋದಕ್ಕೆ ಬಿಟ್ಬಿಡ್ತೀನಿ. ಫಸ್ಟು ನಾನು ಅದು ಕುದಿಬೇಕು ಚೆನ್ನಾಗಿ, ಹಸಿ ಸ್ಮೆಲ್ ಹೋಗಬೇಕು. ಅದು ಚಿಕನ್ಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಅಲ್ಲಿವರೆಗೂ ಒಂದು 10 ನಿಮಿಷನೇ ಅನ್ಕೋಬೋದು, ಅಷ್ಟು ಚೆನ್ನಾಗಿ ಕುದಿಸ್ಬಿಡ್ತೀನಿ ನಾನು, ಮಸಾಲೆ ಹಸಿ ಸ್ಮೆಲ್ ಹೊಡಿಬಾರ್ದು ಅಂತ. ಆಮೇಲೆ ಇವಾಗ ಹಂಗೆ ಕಾಯಿ ಟೊಮಟೊನೂ ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ. ಇದು ಬೇಯೋವಷ್ಟರಲ್ಲಿ ಚೆನ್ನಾಗಿ ಬೇಯೋವಷ್ಟರಲ್ಲಿ ಅದಕ್ಕೆ ಇವಾಗ ನಾನು ಕಾಯಿ ಟೊಮಟೊನೂ ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ. ಇನ್ನೂ ರುಬ್ಕೊಬರ್ಬೇಕು. ಇದು ಅಷ್ಟರಲ್ಲಿ ಚೆನ್ನಾಗಿ ಕುದಿಬೇಕು. ಏನಂತಂದರೆ ಹಸಿ ಸ್ಮೆಲ್ಲೇ ಇರಬಾರ್ದು, ಒಂದು 10 ನಿಮಿಷ ಬೇಯಬೇಕು ಚೆನ್ನಾಗಿ. ನೋಡಿ ಈಗ ಕಾಯಿ ಟೊಮಟೊನೂ ರುಬ್ಕೊಳ್ತಾ ಇದ್ದೀನಿ, ಹಾಕ್ಕೊಂಡು ಹೊರಗಡೆ ಕಾಯಿ ಟೊಮಟೊ ಕೂಡ ರುಬ್ಕೊಂಡು ಬರ್ತೀನಿ. ಅಂದರೆ ನೀರಿಗೆ ರುಬ್ಬಬೇಕು. ನೀರು ಅಲ್ಲೇ ಹಾಕಿದ್ದು ನಾನು ಇಟ್ಕೊಂಡಿದ್ದೀನಿ, ಆರೋಗ್ಯ ಟೊಮಟೊ ಇರಬೇಕು ಅಂತ. ಅದು ಕರೆಕ್ಟಾಗಿ ಟೊಮಟೊ ನೀರು ಕಾದಿದ್ದಷ್ಟು ನಮಗೆ ಬೇಗ ಟೈಮಿಂಗ್ ಸೇವ್ ಆಗುತ್ತೆ. ಇದೇ ನೀರಿಗೆ ನಾನು ಹಂಗೆ ಏನು ಮಾಡ್ತೀನಿ, ಅನ್ನಕ್ಕೆ ಇಲ್ಲ ಮುದ್ದೆಗೆ ಎಲ್ಲದಕ್ಕೂ ಸೇರಿಸ್ಕೊಂಡ್ಬಿಡ್ತೀನಿ. ಸ್ವಲ್ಪ ಜಾಸ್ತಿ ನೀರು ಇಟ್ಕೊಳ್ತೀನಿ ನಾನು, ಅನ್ನಕ್ಕೆ ಮುದ್ದೆಗೆಲ್ಲ ಆಗುತ್ತೆ ಅಂತ. ಅಂದರೆ ನೀರು ಇಟ್ಕೊಂಡಷ್ಟು ನಮಗೆ ಒಳ್ಳೆಯದು. ನಾನು ಬಂದಿದ ತಕ್ಷಣ ನಾನು ಮಾಡೋ ಕೆಲಸನೇ ಅದು, ಬೇಗ ಬಿಸಿ ನೀರನ್ನ ಕಾಯಕ್ಕೆ ಇಟ್ಕೊಂಡ್ಬಿಡ್ತೀನಿ. ಈ ಕ್ಲಾಸ್ಗೆ ಹೋಗೋದ್ರಿಂದ ಮತ್ತು ಎಲ್ಲಾದ್ರೂ ನಾವೀಗೇನಾದರೂ ಕೆಲಸ ಮಾಡ್ತಿರ್ತೀವಿ, ಟೈಮ್ ಆಗೋಗಿರುತ್ತೆ ಅಂದ್ಕೊಳ್ತೀವಿ, ಟೈಮ್ ನೋಡಿರಲ್ಲ. ಅವು ಬಂದಿದ ತಕ್ಷಣ ಬೇಗ ಬಿಸಿ ನೀರು ಇಟ್ಕೊಂಡು ಬೇಗ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನೀರು ಕಾದಿರುತ್ತೆ, ಆವಾಗ ಹಾಕ್ಕೊಳ್ಳೋದಕ್ಕೂ ಸರಿ ಹೋಗುತ್ತೆ. ಹಂಗೆ ಆ ಥರ ನಾನು ಮಾಡ್ಕೊಳ್ತೀನಿ. ನೋಡಿ ಇವಾಗ ಕಾಯಿ ಟೊಮೊಟೊ 2 ಚೆನ್ನಾಗಿ ರುಬ್ಕೊಂಡಿದ್ದೀನಿ. ರುಬ್ಕೊಂಡು ಇದ್ರೊಳಗಡೆ ಹಾಕ್ಕೊಂಡು ಈಗ ಈ ಮಸಾಲೆ ಅಂತೂ ಚೆನ್ನಾಗಿ ಬೆಂದಿದೆ ನೋಡಿ, ಕುದೀತಾ ಇದೆ ಚೆನ್ನಾಗಿ, ಹಸಿ ಸ್ಮೆಲ್ಲೇ ಹೊರಟೋಗಿದೆ, ನೋಡಿದ್ರೆ ಗೊತ್ತಾಗ್ತಿದೆ. ಆದರೆ ಈಗ ಇದು ಅಷ್ಟೇ, ಕಾಯಿ ಟೊಮೊಟೊನೂ ಹಸಿ ಸ್ಮೆಲ್ ಹೋಗಬೇಕು ಚೆನ್ನಾಗಿ, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಒಂದೋವರೆಗೂ. ಇದನ್ನು ಒಂದು 5-10 ನಿಮಿಷ ಚೆನ್ನಾಗಿ ಕುದಿಸ್ಕೊಂಬರ್ತೀನಿ. ಈ ಥರ ಪರ್ಫೆಕ್ಟಾಗಿದೆ. ಅದರಲ್ಲಿ ಇದೇ ಥರ ಮಾಡಿದ್ರೆ ನಾನು ಯಾವ ಥರ ಸಾಂಬಾರು ಮಾಡಿರ್ತೀನಿ ಯಾವ ಥರ ಟೇಸ್ಟ್ ಬರುತ್ತೋ ಅದೇ ಥರ ಟೇಸ್ಟು ಕೂಡ ಬರುತ್ತೆ. ನೀವು ಇದೇ ಥರ ಮಾಡ್ಕೊಂಡಷ್ಟು ನೋಡಿ ಈ ಥರ ಚೆನ್ನಾಗಿ ಕುದಿಸ್ಕೊಂಬರ್ತೀನಿ ನಾನು. ಕಾಯಿ ಟೊಮೊಟೊ ಅಂತೂ ಚೆನ್ನಾಗಿ ಬೇಯಬೇಕು, ಹಸಿದು ಹಾಕಿರೋದ್ರಿಂದ ಹಸಿ ಸ್ಮೆಲ್ಲೇ ಇರುತ್ತೆ. ಹಿಂಗೆ ಹಾಕಿದ ತಕ್ಷಣ ನೀರೆಲ್ಲ ಹಾಕಿ ಒಂದೇ ಸಮ ಮಾಡಿಬಿಟ್ಟು ಹಂಗೆ ಕ್ಯಾಪ್ ಮುಚ್ಚಿಬಿಟ್ರೆ ಹಸಿ ಸ್ಮೆಲ್ ಥರ ಇರುತ್ತೆ. ಹಂಗೆ ಮಾಡಬಾರ್ದು. ಅದನ್ನು ಆಮೇಲೆ ಸೇರಿಸ್ಕೋಬೇಕು. ನೋಡಿ ಇದು ಮೊಟ್ಟೆ ಸಣ್ಣ ಮೊಟ್ಟೆಗಳಲ್ವಾ ಒಡೆದೋಗ್ಬಿಡುತ್ತೆ ಅಂತ ನಾನು ಹಾಕ್ಕೊಂಡಿಲ್ಲ. ಆದ್ರೂ ಕೂಡ ಆಮೇಲೆ ಹಾಕಿದ್ರೂ ಹಂಗೂ ಸಿಕ್ಕೋದೇ ಇಲ್ಲ, ಎಲ್ಲ ಕದ್ರೋಗಿರುತ್ತೆ. ಇದು ಕಾಯಿ ಟೊಮೊಟೊ ಎಲ್ಲ ಚೆನ್ನಾಗಿ ಕುದಿಬೇಕು. ನೋಡಿ ಕುದಿ ಬರ್ತಾಯಿದೆ ನೋಡಿ, ಚೆನ್ನಾಗಿ ಕುದ್ದಿದೆ ನೋಡಿ. ಈ ಥರ ಕರೆಕ್ಟಾಗಿ ಕುದಿಬೇಕು, ಅದರ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಕುದಿಬೇಕಿದು. ಈ ಕುದ್ದ ಮೇಲೆ ಏನು ಮಾಡಬೇಕು, ನಾನು ಕುದ್ದ ಮೇಲೆ ಎಲ್ಲ ಬಿಸಿ ನೀರು ಇದೆಯಲ್ಲ ಅದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ ಕರೆಕ್ಟಾಗಿ ಚೆನ್ನಾಗಿ ಕುದೀತಾ ಇದೆ. ಈಗೇನಿಲ್ಲ, ಕುದಿಯೋ ನೀರು ಹಾಕ್ಕೊಂಡು ಇದು ಮಾಡ್ಕೊಂಬಿಟ್ರೆ ಆಗೋಗುತ್ತೆ. ನಾನು ಅಷ್ಟರಲ್ಲೂ ಅಕ್ಕಿ ತೊಳ್ಕೊಂಡೆ ಅನ್ನಕ್ಕೆ ಇಡೋಣ ಅಂತ ಅನ್ನಕ್ಕೆ ಇಟ್ಟಿದ್ದೀನಿ, ಅನ್ನಕ್ಕೆ ಇಡ್ತಾಯಿದ್ದೀನಿ. ಅದೇ ಬಿಸಿ ನೀರನ್ನೇ ಎತ್ಕೊಂಡು ಹಾಕ್ಕೊಂಬಿಡ್ತೀನಿ, ಬೇಗ ಅನ್ನ ಆಗುತ್ತೆ ಅಂತ. ನೋಡಿ 2 ಅಂದರೆ ಒಂದು 3 ಗ್ಲಾಸ್ ಅಂತಂದರೆ ನಾನು ಇದೇ ಗ್ಲಾಸಲ್ಲಿ 3 ಅಂದರೆ 4 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ನೀರನ್ನೇ ಜಾಸ್ತಿ ಸೇರಿಸ್ಕೊತೀನಿ. ನಾನು 2 ಗ್ಲಾಸ್ ಅಕ್ಕಿಗೆ ಒಂದು 4 ಗ್ಲಾಸು 4.25 ಗ್ಲಾಸ್ ನೀರು ಹಾಕ್ಕೊಂಡಿರೋದು ಅಂತಂದರೆ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು, 4.25 ಗ್ಲಾಸ್ ನೀರು ಸೇರಿಸ್ಕೊಂಡಿದ್ದೀನಿ. ಅರ್ಧ ಗ್ಲಾಸ್ ಎಕ್ಸ್ಟ್ರಾ ಅಂತಂದರೆ ಜಾಸ್ತಿ ಹುಡಿ ಆಗೋಗುತ್ತೆ ಅಂತ. ಚಿಕನ್ ಸಾಂಬಾರಿಗೆ ಹಾಕ್ಕೊಳ್ತಿದ್ದಂಗೆ ಜಾಸ್ತಿ ಹುಡಿ ಆಗೋಗುತ್ತೆ, ಮಕ್ಳಿಗಂತೂ ತಿನ್ನೋಕ್ಕಾಗಲ್ಲ ಅಂತ ನಾನು ಇನ್ನೊಂದು ಅರ್ಧ ಗ್ಲಾಸ್ ಎಕ್ಸ್ಟ್ರಾ ನೀರು ಹಾಕ್ತಾಯಿದ್ದೀನಿ.
ಈಗ ನಾನು ಕುಕ್ಕರ್ಗೆ ಕ್ಯಾಪ್ ಮುಚ್ಚಿಬಿಟ್ಟು ಇಟ್ಕೊಳ್ತೀನಿ. ಅದನ್ನು ಕುಕ್ಕರೂ ಒಂದು ಕಡೆ ಕೂಗ್ತಾ ಇರುತ್ತೆ, ಅಷ್ಟರಲ್ಲಿ ಸಾಂಬಾರಿಗೂ ಕೂಡ ರೆಡಿ ಆಗುತ್ತಲ್ವ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಅಂತ ಅಂದರೆ ನೋಡಿ, ಈಗ ಇಷ್ಟದ ಚೆನ್ನಾಗಿ ಬೆಂದಿದೆ. ಇದು ಇಷ್ಟು ಬೆಂದಮೇಲೆ ಈಗ ಬಿಸಿ ನೀರು ಇತ್ತಲ್ವ, ಬಿಸಿ ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಹದ ಮಾಡ್ಕೊಳ್ತೀನಿ. ಎಷ್ಟು ಯಾವ ಹದ ಬೇಕು ಅಂತ ಹದ ನೀರೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಹದ ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಮಾಡ್ಕೊಬೇಕು. ನೋಡಿ ಇಷ್ಟು ಇನ್ನೂ ನೀರು ಸ್ವಲ್ಪ ಗಟ್ಟಿನೇ ಇದೆ, ಇನ್ನೂ ಸ್ವಲ್ಪ ನೀರು ಸೇರಿಸ್ಕೊಳ್ಬೇಕು. ಯಾಕಂದರೆ ಇದು 7ರಿಂದ 8 ವಿಷಲ್ ಕೂಗಲೇಬೇಕು. ಇದಂತೂ ಫಾರಮ್ ಕೋಳಿ ಚಿಕನ್ ಅಂದಮೇಲೆ ಬೇಗ ಬೇಯೋದೇ ಇಲ್ಲ ಇದು. ಅದಕ್ಕೆ ನಾನು ಒಂದು ಸ್ವಲ್ಪ ಅದನ್ನು ಬೆಂದು ಇನ್ನೂ ಗಟ್ಟಿಯಾಗೋಗುತ್ತೆ ಸಾಂಬಾರು. ಅದಕ್ಕೋಸ್ಕರ ನಾನು ಚೆನ್ನಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು, ಸ್ವಲ್ಪ ತೆಳುವಿದ್ರೂ ಅಷ್ಟರಲ್ಲಿ ಬೇಯೋಷ್ಟರಲ್ಲಿ ಆಗುತ್ತೆ. ಅದಕ್ಕೆ ನಾನು ಇನ್ನೂ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತೀನಿ. ಇವಾಗ ನಾನು ಇಟ್ಕೊಂಡಿದ್ನಲ್ವ, ಇದೆಲ್ಲ ಮೊಟ್ಟೆ ಎಲ್ಲ ಇಟ್ಕೊಂಡಿದ್ನಲ್ಲ, ಅದನ್ನು ಈರಿ ಎಲ್ಲ ಇತ್ತಲ್ಲ, ಅದನ್ನು ಅದರೊಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಸೇರಿಸ್ತಾ ಇದ್ದೀನಿ. ನಾನೊಂದು ಹದ ಮಾಡ್ಕೊಂಡಿದ್ಮೇಲೆ ಸೇರಿಸ್ಬಿಟ್ಟು ಕ್ಯಾಪ್ ಮುಚ್ಕೊಳ್ತೀನಿ ನಾನು. ಅಂದರೆ ಚೆನ್ನಾಗಿ ಕೂಗಬೇಕು, ಅಂದರೆ ಒಂದು 8 ವಿಷಲ್ ಆಗಲೇಬೇಕು, ಇಲ್ಲಾಂದ್ರೆ ಅಲ್ಲಿವರೆಗೂ ಇದು ಬೇಯೋದೇ ಇಲ್ಲ. ಇದು ಕರೆಕ್ಟಾಗಿ ನೋಡಿ ಹದ ಇಷ್ಟು ಹದವಾಗಿದೆ. ಇಷ್ಟದ ಆದಮೇಲೆ ಇವಾಗ ನಾನು ಕ್ಯಾಪ್ ಮುಚ್ಕೊಳ್ತೀನಿ. ಈಗೆಲ್ಲ ಮೊಟ್ಟೆದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ತಿರುಗಿಸ್ಬೇಕು, ಅದಕ್ಕೂ ಉಪ್ಪು ಖಾರ ಅಂಟಬೇಕಲ್ಲ. ಈಗ ಒಂದು ಕ್ಯಾಪ್ ಮುಚ್ಕೊಂಡು ಬರ್ತೀನಿ. ನೋಡಿ ಈ ರೀತಿ ಕ್ಯಾಪೆಲ್ಲ ಕ್ಲೋಸ್ ಮಾಡಬೇಕು. ಕರೆಕ್ಟಾಗಿ ಒಂದು 8 ವಿಷಲ್ ಕೂಗಬೇಕು. ಇದು ಕುಕ್ಕರು 8 ವಿಷಲ್ ಆದಮೇಲೆ ನೋಡಿ ಅನ್ನನೂ ಕೂಗ್ತಾಯಿದೆ. 8 ವಿಷಲ್ ಕೂಗಬೇಕು. 8 ವಿಷಲ್ ಆಗೋವರೆಗೂ ನಾನಂತೂ ಅಂದರೆ ಅಷ್ಟರಲ್ಲಿ ಬಟ್ಟೆ ಹೋಗ್ಕೊಂಬರೋಣ ಅಂತ ಹೋಗ್ತಾಯಿದ್ದೀನಿ. ಈಗಾಗಲೇ ಒಂದು ಕೂಗಿ ಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಕೆಲಸ ಮುಗಿತು. ಮುದ್ದೆ ಒಂದೇ ಮಾಡ್ಕೋಬೇಕಾಗಿರೋದು, ಆಮೇಲೆ ಮುದ್ದೆ ಮಾಡೋಣ ಅಂತ ಅಷ್ಟರಲ್ಲಿ ಬಟ್ಟೆ ಹೋಗ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ದೀನಿ. ಈಗ ಅನ್ನಕ್ಕೂ ಕುಕ್ಕರ್ ಕೂಗ್ತಾ ಇದೆ. ಕುಕ್ಕರ್ ಆಫ್ ಮಾಡಿಬಿಟ್ಟೆ ಹೋಗ್ಬಿಡ್ತೀನಿ ಒಂದೇ ಸಲ. ಇದು ಕೂಗೋ ಅಷ್ಟರಲ್ಲಿ ನಾನು ಬಟ್ಟೆ ಹೋಗ್ಕೊಂಡು ಬರ್ಬೋದಲ್ಲ ಅಂತ. ನಾನು ಇವತ್ತಿನ ಬಟ್ಟೆ ಒಗ್ದಿರಲಿಲ್ಲ, ಬೆಳಗ್ಗೆನೇ ಟೈಲರಿಂಗ್ ಕ್ಲಾಸ್ಗೆ ಹೋಗಿದ್ರಿಂದ ಇನ್ನೂ ಬಟ್ಟೆ ಒಗ್ದಿರಲಿಲ್ಲ. ಇವಾಗ ನಾನು ಕುಕ್ಕರ್ ಕೂಗೋ ಅಷ್ಟರಲ್ಲಿ ಬಟ್ಟೆ ಒಗೆದ್ಬಿಟ್ಟು ಬರ್ತೀನಿ. ನೋಡಿ ಕುಕ್ಕರ್ ಕೂಗಿ ಏರ್ ಹೋಗಿದೆ, ಚೆನ್ನಾಗಿ 8 ವಿಷಲ್ ಕೂಗಿದೆ. ಮನೇಲಿ ಮುದ್ದೆನೂ ಮಾಡಿಟ್ಕೊಂಡಿದ್ದೀನಿ. ಅಂತಂದರೆ ಇವಾಗ ಮಕ್ಕಳು ಅಂತೂ ಕಾಯ್ತಾ ಇದ್ದಾರೆ. ಮಕ್ಕಳು ಚಿಕನ್ ಸಾಂಬಾರು ಅನ್ನ ಊಟ ಮಾಡಬೇಕು ಅಂತ. ಅದಕ್ಕೆ ನೋಡಿ ಈ ಥರ ಕರೆಕ್ಟಾಗಿ ಹದವಾಗಿ ಪರ್ಫೆಕ್ಟಾಗಿ ಬೆಂದಿದೆ. ಚಿಕನ್ ಅಂತೂ ಕರೆಕ್ಟಾಗಿ ಬೆಂದೈತೆ ಮಾತ್ರ. ನೋಡಿ 8 ವಿಷಲ್ ಕೂಗಿಸ್ಬಿಟ್ರೆ ನೀವೇನು ನೋಡೋಗೆ ಇಲ್ಲ, ಅಷ್ಟು ಚೆನ್ನಾಗಿ ಬೆಂದಿರುತ್ತೆ. ನೋಡಿ ಮೊಟ್ಟೆ ಕೋಳಿ ಇವಾಗ ಮಕ್ಕಳಿಗೆ ಅನ್ನ ಹಾಕ್ಕೊಂಡು ಊಟ ಹಾಕ್ಕೊಡ್ತಾಯಿದ್ದೀನಿ ಇಬ್ರಿಗೂ. ಅಂದರೆ ಚಿಕನ್ ಸಾಂಬಾರು ಅನ್ನ ಅಂತಂದರೆ ಅವ್ರಿಗೂ ತುಂಬಾ ಇಷ್ಟ ಆಗುತ್ತೆ. ನೋಡಿ ಚೆನ್ನಾಗಿ ಬೆಂದಿದೆ, ಅಂದರೆ ಸುಡ್ತಾಯಿದೆ. ಅಂದರೆ ಚಿಕನ್ ಅಂತೂ ಅಷ್ಟು ಚೆನ್ನಾಗಿ ಬೆಂದೈತೆ, ಸುಡ್ತಾಯಿದೆ. ಅಂದರೆ ಅಷ್ಟು ಬ್ಯುಸಿ ಐತಿ. ಇನ್ನು ಇವಾಗೆಲ್ವ ಕುಕ್ಕರ್ ಓಪನ್ ಮಾಡಿರೋದು. ಹಾಗಾಗಿ ನೋಡಿ ಇಬ್ಬರು ಮಕ್ಳಿಗೂ ಹಾಕ್ಕೊಡ್ತಾಯಿದ್ದೀನಿ ಊಟ. ಅವ್ರಿಗೂ ಅಂತೂ ತುಂಬ ಇಷ್ಟ. ಮಕ್ಳುಗಳ್ಗಂತೂ ಈ ಥರ ಚಿಕನ್ ಸಾಂಬಾರು ಮಾಡಿಕೊಟ್ರೆ ಅನ್ನ ಜೊತೆಗಂತೂ ಚೆನ್ನಾಗಿರುತ್ತೆ. ಟೇಸ್ಟು ಈ ಥರ ನಾನು ಹೇಳಿದ್ನಲ್ವ, ಇದೇ ಥರ ಮಾಡ್ಕೊಂಡಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಇದೇ ಥರ ಒಂದು ಸಲ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಅಂತ. ನನಗೆ ನಮ್ಮ ಮನೆಯವ್ರಿಗೆ ಮತ್ತು ಅಮ್ಮ ಇದ್ದಾರೆ, ಅವ್ರಿಗೂ ಮುದ್ದೆ ಮಾಡ್ಕೊಳ್ತೀನಿ. 3 ಜನಕ್ಕೂ ಮುದ್ದೆ ಮಾಡಿರ್ತೀನಿ ನಾನು. ಮಕ್ಳಿಗೆ ಏನಂತಂದರೆ ಅನ್ನ ಕೇಳ್ತಾರೆ, ಚಿಕನ್ ಸಾಂಬಾರು ಅನ್ನ ಇಷ್ಟಪಡ್ತಾರೆ ಅಂತ ಅನ್ನ ಕೊಟ್ಟೆ. ನಮ್ಮ 3 ಜನಕ್ಕೆ ಮಾತ್ರ ಮುದ್ದೆ ಮಾಡ್ಕೊಂಡಿದ್ದೀನಿ ನಾನು. ಚಿಕನ್ ಸಾಂಬಾರಿಗೆ ಮುದ್ದೆ ಮಾಡಿದ್ದೀನಿ. ಅಂದರೆ ಚಿಕನ್ ಸಾಂಬಾರು ಮುದ್ದೆ ಅಂತೂ ಅಷ್ಟು ಟೇಸ್ಟ್ ಅಂತೂ ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಮುದ್ದೆನೂ ಅಷ್ಟೇ ಚೆನ್ನಾಗಿದೆ, ಒಂಥರ ಮುದ್ದೆ ಅಷ್ಟು ಸಾಫ್ಟಾಗಿದೆ. ಮುದ್ದೆ ಮತ್ತು ಚಿಕನ್ ಸಾಂಬಾರು ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಲ್ವಾ. ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ. ನೀವು ಒಂದ್ಸಲ ಇದೇ ಥರ ಮಾಡ್ಕೊಂಡು ನೋಡಿ, ಅಷ್ಟು ಚೆನ್ನಾಗಿರುತ್ತೆ. ಚಿಕನ್ ಸಾಂಬಾರು ಮುದ್ದೆ ಅನ್ನಕ್ಕಂತೂ ಚೆನ್ನಾಗಿರುತ್ತೆ. ನಾವು ಮಂಗಳವಾರ ಜಾಸ್ತಿ ಮಾಡೋದು, ಸಾರಿದ್ರೂ ಕೂಡ ಬುಧವಾರಕ್ಕೂ ಆಗುತ್ತಲ್ವ ಅಂತ. ಅಂದರೆ ಮಕ್ಳಿಗೆ ಇಷ್ಟಪಟ್ಟು ತಿಂತಾರೆ, ಕುದಿಸಿ ಇಟ್ಕೊಟ್ರೆ ಅಂತ. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ. ನಾವಂತೂ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ, ಮಕ್ಳಿಗೂ ಇಷ್ಟ ಆಗಿತ್ತು, ಅಷ್ಟು ಇಷ್ಟಪಟ್ಟು. ನೋಡಿ ಮುದ್ದೆ ಅಷ್ಟು ಸಾಫ್ಟಾಗಿ ಬೆಂದಿದೆ, ಕರೆಕ್ಟಾಗಿ ಆಗಿದೆ. ಮುದ್ದೆನೂ ಹದವಾಗಿರಬೇಕು, ಮುದ್ದೆನೂ ಚೆನ್ನಾಗಿದ್ರೇ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ.
ಇದ್ರದ್ದು ವಿಡಿಯೋ ಟೈಲರಿಂಗ್ ಕ್ಲಾಸಿಂದು ಅಡ್ರೆಸ್ನೂ ಇಲ್ಲಿ ಈಗ ನೆಕ್ಸ್ಟ್ ಬರುತ್ತೆ ನೋಡಿ, ಇದರಲ್ಲಿ ಕೊನೆಗೆ ಹಾಕಿದ್ದೀವಿ. ಅದರ ಅಡ್ರೆಸ್ಗೆ ನೀವು